हमारा मैसूर का बड़े पहलवान भी नो। क्या बात है। अच्छा, बोलो पहलवान साहब, कब से डाल रही, क्या कब से कुश्तियाँ मेरे पास कब से आ रही, तुम्हारा पहले पूरी तालीम के पूछो कितने कुश्तियाँ लड़ी, क्या लड़ी? बोलो कितना कुश्ती लड़े तुम्हें? हमें अब तक 150 150 कुश्ती लड़े। अच्छा मार कोई सो 2 कुश्ती गिर कोई सोता हाँ हाँ। वो सतीश से बस और एक जने मारुति ऑर्डर से बरोबर। और किसी भी नहीं। हमारा मैसूर बस से कोल्हापुर से इन्होंने सैयद मुरब कुमार है। हाँ। इसे शिवाजी चिंगले कुमार को बस बहुत कुश्तियाँ मारूंगा। कहाँ से? हाँ। ये है ना, इधर ले, ऐसा है ना, इधर इधर मेरे तरफ, इधर आओ साहब, इधर आओ। इन्हों है ना बड़ा बड़े बड़े पहलवान साहब, जितना महाराष्ट्र से मैसूर में यूनिवर्सिटी से वंटी पहलवान लड़ने वाले। ओहो। किसका फुटबॉल लेता मैं लड़ता रहे। हाँ, किसे भी मारे, बहुत पुराने प्रकाश पहलवान। बिल्डर को भी मारा, फिर भी इसे भी मारा, कौन अली मियाँ को मारा, हाँ हाँ। बस सैयद मुरब को मारा, बस इन्हों मैसूर में बहुत आदमियों को मारे। बस हमारा तालीम से बहुत हाथा गीता दर्द हुआ तो हमारा इनको बेचता रहा कासिम भाई के पास। कासिम भाई के ये तो बात सही है। उन्होंने रेडी है, रेडी बना को बेचते रहे। नहीं नहीं। मेरे को भी दर्द हुआ, एक बार उसे भी रेडी करे, वो रेडी कर को सभी ये हुआ था। अब वो झुका कर रहा है, वो पौका वैसा कर रहा हुआ तो करे सो अच्छा रहा। तब अब मैं बोल रहा हूँ सो, अब महीना साहब वो टाइम पर मनीष कृष्णा को थे तालीम में, हमारा अखाड़े के है ना। अच्छा, मैसूर के अंदर जितना भी चैलेंज करने वाला है ना, 29 थे सो वो टाइम पर एडिशनल एसपी वो टाइम पर हिंदू मुसलमान कर को नहीं, नहीं, अच्छा क्या भी नहीं, हिंदू मुसलमान कर को क्या भी लड़े भी नहीं, क्या भी नहीं। उन्होंने भी लड़ते हैं, हमें भी लड़ते हैं। एक गेम है वो, बस गेम स्पोर्ट्स। स्पोर्ट्स जैसा। वो अच्छा, क्या भी तकलीफ नहीं दी है वैसा। उसमें धर्म क्या भी बीच में आता नहीं। नहीं आता। एक गेम है वो बस। एक बोलो, कन्नड़ा में बोलो कैसा है कैसा बस है। इन्हें भी बस ಈ ಕನ್ನಡದಲ್ಲೇ ಹೇಳಿ ತೊಂದರೆ ಇಲ್ಲ. ಸುಮಾರು ಜನ ಇದು ಮಾಡಿದ್ವು हाँ। ನಾವು ಪೈಲ್ವಾನುಗಳು। क्या करे तो ये शुगर का इसमें थोड़ा बुलझा रूमा। ಇವ್ರಿಗೆ ವಯಸ್ಸು ಎಷ್ಟೈತೆ ಏನೈತೆ ಎಲ್ಲ ಎಷ್ಟು ವಯಸ್ಸು ನಿಮ್ಮದು? 68 68. 68 ವರ್ಷ ನಮಗೆ। ಶುಗರ್ ಬಂದು ಈಗ ಶುಗರ್ 52ಕ್ಕೆ ಬಂದ್ಬಿಡ್ತು ಅವಾಗಿಂದಾನೆ। ಈಗ ಸ್ವಲ್ಪ ಶುಗರೇ ಜಾಸ್ತಿ ಆಗ್ಬಿಡ್ತು। ಅದೇ ನಮ್ಮ ಕಾಸಿನ ಭೂಸಡನ್ ಅವ್ರಿಗೆ ಭಾಳ ಮರ್ಯಾದೆ, ನಮಗೆ ಖುಷಿ, ದೊಡ್ಡ ಪೈಲ್ವಾನ್ ಅಂತ ಏನು ಹೇಳಿ ಪಾಪ ಅವ್ರಿಗೆ ಆರ್ಯ ನಾವೆಲ್ಲೋ ನಾವು ಅಣ್ಣ ತಮ್ಮದಿರಂಗಿದ್ದೀವಿ, ನಾವು ಬರ್ತೀವಿ ಹಂಗೆ ಇರಬೇಕು. ಕಾಸಿಂ ಭಾई ಕುಸ್ತಿಲಿ ನೀವು ಇದ್ರಾ? ಇದ್ರಾ? ಇದು ಎಲ್ಲ ಇದು ದೊಡ್ಡ ಪೈಲ್ವಾನ್ ಮೈಸೂರಿಗೆ. ಸರ್ ಇವ್ರ ಕಾರಣ ನಿಂಗೆ ಗೊತ್ತೇ, ನಾವು ಜಟಪ್ಪ ಜಟ್ಟಿಗಳು ಅನ್ನಕ್ಕಿಲ್ವೇ, ಹಾಂ ಹಾಂ ಅದರಲ್ಲಿ ನಮ್ಮ ತಾತ ಇಲ್ವೇ, ಹಾಂ. ನಮ್ಮ ತಾತ ಆಗಲಿ ಇವ್ರ ತಾತ ಆಗಲಿ ಇವ್ರಪ್ಪ ಆಗಲಿ ಎಲ್ಲ ದೋಸ್ತಿಗಳು, ಓಹೋ. ಎಲ್ಲ ಪೈಲ್ವಾನ್ರೆ. ಯಾವಾಗ ನೋಡಿದ್ರು ಇವ್ರ ಪೈಲ್ವಾನ್, ಅವರು ನಮ್ಮ ತಾತನ ಮನೆಯಲ್ಲೂ ಪೈಲ್ವಾನು, ನಮ್ಮ ಇವ್ರ ಮನೆಯಲ್ಲೂ ಪೈಲ್ವಾನ್, ಎಲ್ಲ ಒಂದು ಗೂಡಿನ ಅಕ್ಕಿಗಳಿದ್ದಂಗೆ ನಾವು ಕರೆಕ್ಟ್. ಆ ಥರ ಇದ್ವಿ ನಾವು. ಈಗಲೂ ಹಂಗೆ ಇರೋದು ಯಾವತ್ತಿಗೂ. ಬರೀ ಅವ್ರಿಗೂ ಇಷ್ಟು ಖುಷಿ ಆಯಿತು ಕಾಸಿಂ ಭಾई ನೀವು ನೋಡಿದ್ರ ತಕ್ಷಣ. ಹೌದು. ಆಮೇಲೆ ಇನ್ನೊಂದಾಯ್ತು ಸರ್, ಮೊನ್ನೆ ಯಾರು ಸ್ವಾಮಿಗಳು ಬಂದಿದ್ರಲ್ಲ, ಇವರು ಪ್ರಯಾಗ್ರಾಜಿಂದ ಮೋನಿ ಸ್ವಾಮಿಗಳು ಅಂತ ಇದಾರಲ್ಲ, ಹಾಂ ಹಾಂ. ಅವ್ರು ಇದ್ರು ಕೇಳಿದ್ರು. ಅವರು 82 ಬಂದಿದ್ರಂತೆ. ಈ ಸ್ವಲ್ಪ ಚೆನ್ನಾಗಿ ಕಡೆದಲ್ಲಿ ಅಪ್ಪಂದು ಕುಸಿದ್ದು ತುಂಬಾ ಚೆನ್ನಾಗಿ. ಅವಾಗ ಅವ್ರು ಇದ್ದವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಆಡ್ತಾರೆ, ಕಲ್ಲಿದ್ದಂಗೆ ಮನುಷ್ಯ, ಅವರು ಯಾರನ್ನೂ ಬಿಟ್ಕೊಳಲ್ಲ ಅಂತಂದ್ಬಿಟ್ಟು ನಿಮ್ಮ ಭಾಷೆ ಹಿಂದಿಲೇ ಮಾತಾಡೋದು. ಹಾಂ ಹಾಂ ಹಾಂ. ಅವಾಗ ನಮ್ಮ ಗುರುಗಳು ವೆಂಕಟೇಶ್ ಭಟ್ರು ಅಂತ ಇದ್ರು, ಅವ್ರು ಹೋಗಿರೋದು ಈಗ ಪ್ರಯಾಗ್ರಾಜ್ಗೆ. ಈಗ ಅದು 12 ಗಂಟೆಗೆ ಕರ್ನಾಟಕಕ್ಕೆ ಬರ್ತಾರೆ. ಯಾವ್ದು ಮಾಡಿದ್ರು ನಮಗೆ ಇದು ಮಾಡಬೇಕು ಅಂದರೆ ಅಲ್ಲಿ ಇಲ್ಲಿಂದ ಇದು ಮಾಡೋದಿಲ್ಲ, ಕುಸ್ತಿದಲ್ಲಿ ಮಾತ್ರ. ಯಾವ ಪೈಲ್ವಾನ್ ಬರಲಿ ನಾವು ಬಿಟ್ಕೊಡೋದಿಲ್ಲ, ನಾವು 100 ಮಾಡೋದಿಲ್ಲ. ಫಸ್ಟು ನಾವು ಎಷ್ಟೇ ದೋಸ್ತಿ ಇದ್ದೀವಿ ಅಲ್ವೇ, ಇವ್ರ ತಮ್ಮವ್ರ ಮೇಲೆ ಮಾಡಿದ್ದೀವಿ, ಹಾಂ. ಅವ್ರ ತಮ್ಮಗೆ ನಾವು ಬಿಟ್ಕೊಡೋಕ್ಕಾಗಲ್ಲ. ಆ ಟೈಮಲ್ಲಿ ಯಾರ ಮೇಲೆ ಬೇಕಾದ್ರೂ ಮಾಡ್ತಾಯಿದ್ರು, ಆ ಥರ ಇದ್ದೀವಿ. ತಿರ್ಗಾ ಒಂದಾಗಿದ್ದೀವಿ ನಮ್ಮಲ್ಲೇ ಆ ಥರ.
फिर हमारे पास पट्टियां दिलाना कैसा क्या पूछ रहे हो ಈಗ ಇವ್ರು ಬ್ಯಾಂಡೇಜ್ ಕಟ್ಟೋದು ಹೆಂಗಿದೆ ಅದು? कन्नड़ में बात करो ಈಗ ಇವ್ರು ನೀವು ಬ್ಯಾಂಡೇಜ್ ಮಾಡ್ತಾರಲ್ಲ ಹೆಂಗಿದೆ ಅದು? ಸರ್ ಬ್ಯಾಂಡೇಜ್ ಮಾಡೋದ್ರಲ್ಲಿ ಇವ್ರು ಬಿಟ್ಟರೆ ಇನ್ನೊಬ್ರು ಇಲ್ಲ ಸರ್. ಸುಮ್ಮನೆ ಈಗಿನ ಜನ ಅವರೇ ಒಂದು ಏನೇನು ಬರೋಕ್ಕಿಲ್ಲ, ಏನಿಲ್ಲ, ಎಲ್ಲೆಲ್ಲೋ ಹಾಕೊಂಡು ಬ್ಯಾಂಡೇಜ್ ಕಟ್ಬಿಟ್ಟು ಅವ್ರಿಗೆ ಇನ್ನೂ ನೋವು ಜಾಸ್ತಿ ಮಾಡಿಬಿಟ್ಟು ಇದು ಮಾಡಿಬಿಡ್ತಾರೆ. ಇವರಲ್ಲಿ ಬಂದರೆ ಭಾಳ ಆರೋಗ್ಯವಾಗಿರ್ಬೋದು, ಚೆನ್ನಾಗಿ ನಡೀಬೋದು ಸರ್. ಇದು ಮಾತು ನಿಜ. ಅದು ಮಾತ್ರ ಗ್ಯಾರಂಟಿ ಕೊಡ್ತೀನಿ. ಒಟ್ಟಿನಲ್ಲಿ ಇವರಂಥ ಬ್ಯಾಂಡೇಜ್ ಮಾಡೋರಾಗಲಿ ಏನೇ ಆಗಲಿ ಅಷ್ಟು ಕ್ಲೀನಾಗಿ ತಿರ್ಗಾ 2 ದಿವಸಕ್ಕೆ ನಡೆಯಾಗ್ಬೋದು. ಸೊ ನೀವು ನಾವು ಹೆಚ್ಚು ಕಮ್ಮಿ 15 ವರ್ಷದಿಂದ ಬರ್ತಾ ಇದ್ದೀವಿ. ಯಾವುದೇ ಥರ ನೋವಿದ್ರೂ ಇವ್ರ ಹತ್ರ ಬಂದರೆ ಸಾಲವಾಗುತ್ತೆ ಗ್ಯಾರಂಟಿ. ಮತ್ತು ಅನುಭವ ಅದು ತುಂಬ ಚೆನ್ನಾಗಿರೋದ್ರಿಂದ ಕಾಲದಿಂದಲೂ ಮಾಡ್ಕೊಬರ್ತಾ ಇರೋದ್ರಿಂದ ಇವ್ರ ಹತ್ರ ಯಾವುದು ಎಕ್ಸ್ರೇ ಸ್ಕ್ಯಾನಿಂಗು ಯಾವುದು ಏನೂ ಬೇಕಾಗಿಲ್ಲ. ಯಾವುದೂ ಇಲ್ಲ. ಬಂದು ನೇರವಾಗಿ ತೋರಿಸಿದ್ರೆ ನೀಟಾಗಿ ಕೊಡ್ತಾರೆ, ತೊಂದರೆ ಇಲ್ಲ. 15 ವರ್ಷದಿಂದ ಬಂದಿದ್ರೆ ಇಷ್ಟು ವಿಶ್ವಾಸ ಇದೆ ನಿಮಗೆ? ಗ್ಯಾರಂಟಿ ಇದೆ. ನಮಗೆ ಗೊತ್ತಿರೋರ್ನೆಲ್ಲ ಇಲ್ಲಿಗೆ ಕಳಿಸ್ಕೊಡೋದು. ನಿಜ ನಿಜ. ಅವ್ರ ಫೋನ್ ನಂಬರ್ ಕೊಟ್ಟು ನಾವು ಅಲ್ಲಿಂದ ಬೆಂಗಳೂರಿಂದ ಕಳಿಸಿದ್ವಿ, ಕಾರವಾರ, ಮಂಗಳೂರು ಆ ಕಡೆಯಿಂದೆಲ್ಲ ಕಳಿಸ್ಕೊಟ್ಟಿದ್ವಿ. ಎಲ್ಲರೂ ಒಳ್ಳೆ ಗುಣ ಹೊಂದಿದ್ದು ಆರಾಮಾಗಿ ಹೋಗಿದ್ದಾರೆ. ನಾವು ಕಾಸಿಂ ಬೈಗೆ 35 ವರ್ಷದಿಂದ ಬರ್ತಾ ಇದ್ದೀವಿ. ಒಂದು ದಿವಸ ನಾವು ಆರ್ಥೋಪೆಟಿಕ್ ಹೋಗಿಲ್ಲ, ಒಂದು ದಿವಸ ಇಂಗ್ಲೀಷ್ ಮೆಡಿಸಿನ್ ಹೋಗಿಲ್ಲ. ಪ್ರತಿ ಏನಾದರೂ ತೊಂದರೆ ಆಗಲಿ ಕಾಸಿಂ ಬೈ ಒಂದು ಸತಿ ಟ್ರೀಟ್ಮೆಂಟ್ ಕೊಟ್ಟರೆ ಮುಗೀತು. ನಮಗೆ ಇವತ್ತು ತನಕ ಇಷ್ಟು ಅನುಭವ ಇದೆ ಅಂದರೆ ಅವ್ರ ಅಪ್ಪನ ಕಾಲದಿಂದ ಅವ್ರು ಇಷ್ಟು ಅನುಭವ ಮಡಗಿದ್ದಾರೆ ಅಂದರೆ ನಡ್ಕೊಂಡು ಬಂದರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಈ ಪ್ರಾಬ್ಲಮ್ ಇದೆ ಅಂತ. ಇಷ್ಟು ತನಕ ನಾವು ನೋಡ್ತೀವಿ. ನಾವು ಕಾಸಿಂ ಬೈ ಎಲ್ಲಾದರೂ ನಮ್ಗೆ ಪ್ರಾಬ್ಲಮ್ ಆಗಿ, ಈಗ ನನಗೆ ಪಟ್ನಾದಲ್ಲಿ ಪ್ರಾಬ್ಲಮ್ ಆಯಿತು, ಈಗ ನಾವು ಮೈಸೂರು ಬಂದಿದ್ದೀವಿ, ಮೈಸೂರು ಬಂದು ಮೀಟ್ ಮಾಡಿದ್ದೀವಿ ಕಾಸಿಂ ಬೈಗೆ. ನಿಜವಾಗ್ಲೂ ವೆರಿ ಗುಡ್. ಆಮೇಲೆ ಇವ್ರಿಗೆ ಆರೋಗ್ಯ ಒಳ್ಳೇದು ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ ಸರ್, ಸ್ವಲ್ಪ ಕೂತ್ಕೊಳ್ಳಿ. ನೋವು ಹೆಂಗೈತೆ ಸರ್ ಈಗ? ಸ್ವಲ್ಪ ಹೊರಡಕ್ಕೆ ಮಾಡೋಕ್ಕೆ ನೋವಿಲ್ಲ. ನೋವಿಲ್ಲ. ಕೂತ್ಕೊಳ್ಳಿ. ಪಟ್ಟು ಬಿಚ್ಚಿ ಹೆಚ್ಚು ಸಾಯ್ತು. ಇದ್ದಾರೆ ಈ ಜಾಗ ಮಿಸ್ದರ್ ಇದೈತಲ್ಲ, ಇಲ್ಲ ಪರವಾಗಿಲ್ಲ. ಎಕ್ಸ್ರೇ ಯಾವಾಗ ಸರ್ ಮಾಡಿಸಿದ್ದು? ಎಕ್ಸ್ರೇ ಮಂಗಳವಾರ. ನಿಮಿಷ 3 ನಿಮಿಷ ನೋಡ್ಬಿಡಿ. ಬಾಬು ಶುಕ್ರ ಸರ್ ಸರ್ ನಮ್ಮ ದೊಡ್ಡ ಮೈಸೂರು ದೊಡ್ಡ ಪೈಲ್ವಾನ್ ಇವರು ಬಾಲಾಜಿ ಅಂತ. ನಮಸ್ಕಾರ ಸರ್. ಸರ್ ಹೆಸರು ಕೇಳಿ ನೋಡಿರ್ಲಿಲ್ಲ. ಇವರೇ ಇದನ್ನು ನೋಡಿದ್ದು ಅಷ್ಟೇ, ಡೈರೆಕ್ಟ್ ನೋಡಿರ್ಲಿಲ್ಲ. ನೋಡಿದ್ರ ಅದಕ್ಕೆ ಅಲ್ಲ ನಮ್ಮೂರು ಲಕ್ಷ್ಮಣ್ ಅಂತ ಲಕ್ಷ್ಮಣ್ ಅಂತ ಲಕ್ಷ್ಮಣ್ ಈಗ ಮಾರ್ವಾಡಿ ಈಗ ಮಾರ್ವಾಡಿ ಲಕ್ಷ್ಮಣ್ ಕೂತಾರ. ಇನ್ನು ಇನ್ನೇ ಅಮೃತ್ ಇನ್ಕ ಶಾಗಿದ್ದು ಅಮೃತ್ ಹೌದು. ಟೀ ಹೋಟೆಲ್ ಸರ್. ವಿಜೇಂದ್ರ ಅವ್ರ ಮಾಮೂಲಿ ಬುಟ್ಟಿ ಬಂದ್ಬಿಡ್ತು ಸರ್ ಅವ್ರಿಗೆ. ಮುಕುಂದ ಅವ್ರ ಮೇಲೆಲ್ಲ ಮಾಡಿದ್ರು. ವಿಜೇಂದ್ರನೇ ಫಾರೂಕ್ ಮೇಲೆ ಬೆಂಗಳೂರು ಫಾರೂಕ್ ಮೇಲೆ ಎಲ್ಲ ಮಾಡಿದ್ದಾರೆ. ಭಾರತ್ ಮೇಲೆ ಮಾಡಿದ್ದೀನಿ. ಆಮೇಲೆ ಇವರಿದ್ದಾರಲ್ಲ ಸರ್ ಮೊಹಮ್ಮದ್ ಅವ್ರ ಮೇಲೆ ಮಾಡಿದ್ದಾರೆ. ಅವರು ಇಕ್ಬಾಲ್ ಮೇಲೂ ಮಾಡಿದ್ವಿ, ಇರ್ಷಾದ್ ಮೇಲೆ ಮಾಡಿದ್ವಿ. ಮೈಸೂರಲ್ಲಿ ಟೈಗರ್ ಬಾಲಾಜಿ ಅಂತ ಟೈಗರ್ ಬಾಲಾಜಿ ಅಂತ ಹೆಸರು ಅವ್ರದ್ದು. ನಮ್ಮ ಮೈಸೂರಿಗೆ ಅವರೇ ಕಿಂಗ್ ಇದ್ದದ್ದು. ಅಲ್ಲಿ ಬರೋಲ್ಲ ಕ್ಯಾಬ್ ಅಂತ ಅವ್ರ ಬೇರೆ ಹೇಳಿ ಸರ್. ಅವ್ರಿಗೆ ಸಾಮ್ದಾನ ಅವ್ರ ಏನ್ ಹೇಳ್ತೀರಾ ಅವ್ರಿಗೆ? ನಮ್ಮ ಮೈಸೂರು ಹೆಸರು ಅವರು ಅವ್ರ ಒಂದು ಕಿರೀಟ ಇವರು ಕುಸ್ತಿ ಅಂದ್ರೆ ಮೈದಾನ ತುಂಬಿಕೊಳ್ಳೋದು. ಸೆಲೆಬ್ರಿಟಿ ಮೈಸೂರಿಗೆ. ಅವಾಗ ದುಡ್ಡಿತ್ತು ಕುಸ್ತಿಗೆ. ಆ ದುಡ್ಡು ಕೇರ್ ಮಾಡದೆ ಜನಗಳು ಕುಸ್ತಿ ನೋಡಕ್ ಬರೋರು. ಒಳ್ಳೆ ಜನ ಆತರ ಬರೋರು. ಅಷ್ಟು ಕ್ರೇಜ್ ಇತ್ತು. ಯಾವ ಗಲಾಟೆನೂ ಇರ್ತಾ ಇಲ್ಲ. ಹಿಂದೂ ಮುಸ್ಲಿಂ ಗಲಾಟೆನೂ ಇಲ್ಲ. ಕುಸ್ತಿಗೆ ಕ್ರೇಜ್ ಇದ್ದೇ ಇವತ್ತು. ಮೈಸೂರಿಗೆ ಕುಸ್ತಿ ಅಂದ್ರೆ ಮೈಸೂರೇ ಹೇಳ್ಕೋಬೇಕು ಅಂತ ಏನು ಇಷ್ಟೊಂದು ಇದಿಲ್ಲ. ಇಷ್ಟು ಜನ ಅಲ್ಲಿ ಕಡೆ ನಮ್ಮ ಈ ಕಡೆ ಮಂಡ್ಯ ಮೈಸೂರು ಚಾಮರಾಜನಗರ ಭಾಗಕ್ಕೆ ಮೈಸೂರೇ ಅವ್ರಿಗೂ ಒಂದು ಗ್ರೇಡ್. ಯಾರೇ ಎಲ್ಲೇ ಮಾಡಿದ್ರೆ ರಾಜ ಮಹಾರಾಜ ಕಾಲಿಂದ ಸರ್ ಇದು. ಮೈಸೂರ ಕುಸ್ತಿ ಮಾಡ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಮಾತಿಲ್ಲ. ದಸರಾ ಕುಸ್ತಿ ಅಂತಾನೆ ಹೆಸರು. ಮತ್ತೆ ಎಕ್ತೇರ್ಗ ಬಾಡಿದ್ವಿ. ಸರಿ, 3 ದಿನ